ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರಘು ದೊಡ್ಡೇರಿ ಅವರೇ, ಹೌದು ನಿಮ್ಮನೆ ನಾನು ಒಂದೂವರೆ ನಿಮಿಷ ಸಮಯ ಕೊಡಿ. ನಮ್ಮ ಮಿತ್ರರು ತಜ್ಞರು ಒಂದು ವಿಚಾರವನ್ನು ಮಾತಾಡ್ತಾ ಇದ್ರು. 1991ರಲ್ಲಿ ಮನಮೋಹನ್ ಸಿಂಗ್ ಅವರು ಮತ್ತೆ ಇವರು ನಮ್ಮ PV ನರಸಿಂಹರಾವ್ ಅವರು ಇದ್ದಾಗ ಇದೇ ಗೋಲ್ಡನ್ನು ಇದು ಏನು ನಮ್ಮಲ್ಲಿ ಇದಿರಲಿಲ್ಲ, ಏನು ಫಾರೆಕ್ಸ್ ರಿಸರ್ವ್ ಇರಲಿಲ್ಲ. ಆ ಫಾರೆಕ್ಸ್ ರಿಸರ್ವ್ ಅಂದರೆ ಇಂಪೋರ್ಟ್ ಮತ್ತು ಟ್ರೇಡ್ ಬ್ಯಾಲೆನ್ಸನ್ನು ಮಾಡೋದಕ್ಕೆ ನಾವು ಫಾರೆಕ್ಸ್ ರಿಸರ್ವ್ ಅಂತ ರಿಸರ್ವ್ಡ್ ಅಮೌಂಟ್ ಇರ್ತೀವಿ. ಆ ಅಮೌಂಟನ್ನು ಕಮ್ಮಿ ಆಗಿಬಿಟ್ಟಿತ್ತು, ಖಾಲಿ ಆಗಿಬಿಟ್ಟಿತ್ತು. ಏನು ಯಾರು PV ನರಸಿಂಹರಾವ್ ಅವರು, ಮನಮೋಹನ್ ಸಿಂಗ್ ಅವರು ಭಾರತ ದೇಶದ ಗೋಲ್ಡನ್ನು ಫ್ಲೆಡ್ಜ್ ಮಾಡಿ ಅದನ್ನು ಟ್ರೇಡ್ ಬ್ಯಾಲೆನ್ಸನ್ನು ಮಾಡಿದ್ರು ಅಂತೇಳಿ. ಥ್ಯಾಂಕ್ ಯು. ಇದು ಇಡೀ ದೇಶದ ಜನತೆಗೆ, ರಾಜ್ಯದ ಜನತೆಗೆ ಒಂದು ಸತ್ಯವನ್ನು ಹೇಳ್ತೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರ 1991 21 ಜೂನ್ 1991ರಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಗಳಾದರು. ಅಂದ್ರೆ ಖಾಲಿ ಆಗಿತ್ತು ಖಜಾನೆ. ಅಂದ್ರೆ ಯಾರು ಮಾಡಿದ್ದು? ಹಿಂದೆ ಇದ್ದವರು ಖಾಲಿ ಮಾಡಿ ಹೋಗಿದ್ರು. ಆ ಖಾಲಿ ಮಾಡಿದಂಥ ಕರ್ಮದಿಂದ ನಾವು ಅವತ್ತು ಮನಮೋಹನ್ ಸಿಂಗ್ ಅವರು ಈ ದೇಶವನ್ನ ಏನು ಅಂದಿನ ಕಾಲಕ್ಕೆ 110 ಕೋಟಿ ಜನ ಇದ್ದಂಥ ಜನರನ್ನ ಹೇಗಾದರೂ ಮಾಡಿ ಫಾಲೋ ಮಾಡಬೇಕು ಅಂತೇಳಿ ಅವತ್ತು ನಾವು ಏನು ಓಪನ್ ಮಾರ್ಕೆಟ್ಗೆ ಅವತ್ತು ನಾವು ಓಪನ್ ಆಗಿದ್ದು. ಅವತ್ತು ಭಾರತ ದೇಶ ಏನಾದರೂ ಒಂದು ಇದು ಬದಲಾವಣೆ ಆಗಿದೆ ಅಂದರೆ ಅದು 1991ರ ನಂತರ ಏನು ನಮ್ಮ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಒಂದು ಓಪನ್ ಎಕನಾಮಿಯನ್ನು ಮಾಡಿದ್ವಿ. ಅದಾದ ನಂತರ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಅನ್ಎಂಪ್ಲಾಯ್ಮೆಂಟ್ಗಳಿದ್ದು ಎಂಪ್ಲಾಯ್ಮೆಂಟ್ ಜನರೇಟ್ ಆದೋ, ದೇಶದಲ್ಲಿ ಆರ್ಥಿಕ ಪುನಶ್ಚೇತನ ಶುರುವಾಯಿತು. ಈ ದೇಶದ ಎಕನಾಮಿಕ್ ಪಿತಾಮಹ ಯಾರನ್ನ ಇದ್ರೆ ಅದು ಮನಮೋಹನ್ ಸಿಂಗ್ ಅವರು ಮತ್ತೆ PV ನರಸಿಂಹರಾವ್ ಅವರು. ಎಲ್ಲ BJP ಒಪ್ಕೊಳ್ತಾರೆ. ಎಸ್, ನಮ್ಮ ದೇಶದ ವಿಶ್ವ ಆರ್ಥಿಕ ಏನು ನಾವು ಗ್ಲೋಬಲೈಸೇಷನ್ಗೆ ನಾವು ಅಡಾಪ್ಟ್ ಆದಾಗ ನಮ್ಮ ದೇಶಕ್ಕೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದು ಇಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಆಯಿತು, ಎಕನಾಮಿಕ್ ಆಕ್ಟಿವಿಟಿ ಜಾಸ್ತಿ ಆಯಿತು. ಅದು ಒಂದು ಸತ್ಯ ಈ ದೇಶಕ್ಕೆ ತಿಳಿಸ್ಬೇಕಾಗಿತ್ತು. ನಾನು ಕೇಳ್ತೇನೆ, ಮೊನ್ನೆ ಏನು 6% ಇದ್ದು 15% ಆಯ್ತಲ್ಲ, ಏನು ನಮ್ಮ ಗೋಲ್ಡ್ ಇದನ್ನ ಏನು ಟ್ಯಾಕ್ಸ್ ಅನ್ನು 15% ಇನ್ಕ್ರೀಸ್ ಮಾಡಿದ್ರಲ್ಲ, ಆಯ್ತು, ಅದು ಇಂಪೋರ್ಟ್ಗೆ ಹೇಳಿದ್ದು ನೀವು ಜಾಸ್ತಿ ಮಾಡಿರೋದು. ಆದರೆ ಆಲ್ ಆಫ್ ಸಡನ್ ಗೋಲ್ಡ್ ಬೆಲೆ ಜಾಸ್ತಿ ಯಾಕಾಯ್ತು ಅಂದ್ರೆ ಏನು ಇಂಪೋರ್ಟ್ ಮಾಡಕ್ಕೆ ಅಟ್ಲೀಸ್ಟ್ ಒಂದು ವಾರ ಬೇಕು. ಅಂತ ಅಂದ್ರೆ ಇಂಪೋರ್ಟ್ ಆದಂತ ವಸ್ತುಗಳ ಮೇಲೆ 6% 6ರಿಂದ 15% ಆಗಿರೋದು ಎಫೆಕ್ಟಿವ್ ಬಂದು ಯಾವಾಗ ಆಗಬೇಕು? ಇಂಪೋರ್ಟ್ ಆದ ನಂತರ. ಆದರೆ ಗೋಲ್ಡ್ ಬೆಲೆ ಜಾಸ್ತಿ ಆಗ್ತಿದೆ ಇಮಿಡಿಯೇಟ್ ಆಗಿ ಆಯ್ತು ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಯಾರು? ಅದನ್ನ ತಡೆಗಟ್ಟೋರು ಯಾರು ಫೇಲ್ಯೂರ್ ಅದು? ಸೊ ಯಾಕೆ ಅಂತ ಇಲ್ಲಿ ದೇಶದ ಜನರನ್ನ ಏನು ಜಿಗಣೆ ರಕ್ತ ಹಿಂಡುತ್ತಲ್ಲ, ಅದು ಇಪ್ಪೆ ಮಾಡಿ ಅವ್ರನ್ನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಹೇಳಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ಲಾನ್. ಇನ್ನು ಮೂರನೇದು ಒಂದೇ ಹೇಳ್ತೀನಿ ಕೇಳಿ. ಗೋಲ್ಡ್ ಮತ್ತೆ ಪೆಟ್ರೋಲು ಇವತ್ತು ಏನು ಸಡನ್ ಆಗಿ ಜಾಸ್ತಿ ಆಗಿಲ್ಲ. 2014ರಲ್ಲಿ ಇನ್ನು 782 ಬಿಲಿಯನ್ ಇದನ್ನ ಇಂಪೋರ್ಟ್ ಮಾಡ್ತಾ ಇದ್ವಿ ನಾವು. 782 ಬಿಲಿಯನ್ ಆಗ ಇಂಪೋರ್ಟ್ ಮಾಡ್ತಾ ಇದ್ವಿ. ಈಗೇನು ಕಮ್ಮಿ ಆಗಿಲ್ಲ, 712ಕ್ಕೆ ಇಳಿದಿದೆ ಈಗ ಅಷ್ಟೇ. 780 ಸ್ವಲ್ಪ ಕಮ್ಮಿ ಆಗಿದೆ. ಪೆಟ್ರೋಲು ಮತ್ತೆ ಡೀಸೆಲ್ ತುಂಬಾ ಏನು ಅವಾಗೂ ಇವಾಗ ತುಂಬಾ ಇಂಪೋರ್ಟ್ ಏನು ಜಾಸ್ತಿ ಆಗಿಲ್ಲ. ಅಂದ್ರೆ ನಾನು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂತಂದ್ರೆ, 10 ವರ್ಷದ ಹಿಂದೆ ನಾವು ಗೋಲ್ಡು, ಪೆಟ್ರೋಲು, ಡೀಸೆಲ್ ಅನ್ನ ನಾವು ಏನು ಇಂಪೋರ್ಟ್ ಮಾಡ್ತಾ ಇದ್ವಿ, ಈಗಲೂ ಸರಿ ಸುಮಾರು ಒಂದು 5% ಅಥವಾ 10% ಇನ್ಕ್ರೀಸ್ ಆಗಿದೆ. ಆದ್ರೂ ಕೇವಲ 10% ಆದ್ರೂ ಕೂಡ ಯಾಕೆ ಡಾಲರ್ ಬೆಲೆ 60 ಇದ್ದಿದ್ದು ಅಥವಾ 55 ಇದ್ದಿದ್ದು ಈಗ ಸರಿ ಸುಮಾರು 100ಕ್ಕೆ ದಾಟಾಗ್ತಾ ಇದೆ. ಅಂದ್ರೆ ನಮ್ಮ ಇಂಪೋರ್ಟ್ ಬೇರೆ ಏನು ಮ್ಯಾನುಫ್ಯಾಕ್ಚರಿಂಗ್ ನಾವು ಬೇರೆ ವಸ್ತುಗಳನ್ನು ಇಂಪೋರ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಭಾರತ ದೇಶದ ಜನತೆಗೆ, ಕರ್ನಾಟಕದ ಜನತೆಗೆ ಏನು ಮೋಸ ಮಾಡುವಂತ ಕೆಲಸ, ಸುಳ್ಳು ಹೇಳುವಂತ ಕೆಲಸವನ್ನ ಯಾರು ಮಾಡಬಾರ್ದು. ಯಾಕೆ ಅಂತಂದ್ರೆ ನೀವೇ ನೋಡಿ, ಒಂದು ಸ್ಟ್ಯಾಟಿಸ್ಟಿಕ್ ಚೆಕ್ ಮಾಡಿ. 2014ರಲ್ಲಿ ಎಷ್ಟು ಗೋಲ್ಡ್ ಇಂಪೋರ್ಟ್ ಮಾಡ್ತಾ ಇದ್ರು, ಈಗ ಎಷ್ಟು ಇಂಪೋರ್ಟ್ ಮಾಡ್ತಾರೆ? ಸೊ ಕಮ್ಮಿ ಆಗಿದೆ ಆಕ್ಚುಲಿ. ಅವಾಗಿಂದ ಪೆಟ್ರೋಲು ಡೀಸೆಲ್ ಎಷ್ಟಿತ್ತು? 10% ಇನ್ಕ್ರೀಸ್ ಆಗಿದೆ ಇಂಪೋರ್ಟು. ಅವಾಗೇನೋ ಬಿಲಿಯನ್ ಲೀಟರ್ಸ್ ತಗೋತಾ ಇದ್ವಿ, ಈಗಲೂ ಒಂದು 1 ಬಿಲಿಯನ್ ಎಕ್ಸ್ಟ್ರಾ ಆಗಿರ್ಬೋದು ಅಷ್ಟೇ. ಓಕೆ, ಸೊ ನಾನು ಲಾಸ್ಟ್ ಒಂದು 30 ಸೆಕೆಂಡ್ಸ್. ಸೊ ಅವಾಗಿದ್ದು ಇವಾಗ್ಲೂ ಇದೆ ಅಂತಂದ್ರೆ, ಅವಾಗಿದ್ದಷ್ಟು ಈಗಲೇ ಇದೆ ಅಂತಂದ್ರೆ, ನಿಮ್ಮ ಡಾಲರ್ ಬೆಲೆ ಜಾಸ್ತಿ ಆಗಿದೆ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಏನು? ಅದನ್ನ ಕಂಡುಹಿಡಿಬೇಕು. ಅದಕ್ಕೆ ಮೂಲ ಕಾರಣ ಏನು ಇಲ್ಲ. ಚೈನಾ ಇಂದ ಸರಿ ಸುಮಾರು 140 ಬಿಲಿಯನ್ 140 ಬಿಲಿಯನ್ ಮರ್ಚಂಡೈಸ್ ವಸ್ತುಗಳು, ಯಂತ್ರೋಪಕರಣಗಳು, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳನ್ನ ಇಂಪೋರ್ಟ್ ಮಾಡ್ತಾ ಇರೋದ ಕಾರಣ. ಯಾಕೆಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿಗಳಿದ್ದಂತ ಮೇಕ್ ಇನ್ ಇಂಡಿಯಾ ಫೇಲ್ ಆಯ್ತು. ಇಲ್ಲಿವರೆಗೂ ಯಾರು ಮೇಕ್ ಇನ್ ಇಂಡಿಯಾ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಮೇಕ್ ಇನ್ ಇಂಡಿಯಾ ಬಗ್ಗೆ ದೊಡ್ಡದಾಗಿ ಮಾತಾಡ್ತಾರೆ. ಇಡೀ ಪ್ರಪಂಚ ಪೂರ್ತಿ ಮೇಕ್ ಇನ್ ಇಂಡಿಯಾ, ನಾವು ಭಾರತವನ್ನ ಎಕ್ಸ್ಪೋರ್ಟಿಂಗ್ ಕಂಟ್ರಿ ಮಾಡ್ಬಿಡ್ತೀವಿ ಅಂತ ಹೇಳಿ ಮಾತಾಡ್ತೀವಿ. ಮೇಕ್ ಇನ್ ಇಂಡಿಯಾ ಉಸಿರೇ ಇತ್ತಲ್ಲ ಇವಾಗ. ಅದಾದ ನಂತರ ಅದನ್ನ ಮರ್ಸಕ್ಕೋಸ್ಕರ ಏನ್ ಮಾಡಿದ್ರು? ಆತ್ಮನಿರ್ಭರ್ ತಂದ್ರು. ಆತ್ಮನಿರ್ಭರನು ಫೇಲು.
ಆಮೇಲೆ ಥರ್ಡ್ ಒನ್ PLI ಸ್ಕೀಮು Time ಇಲ್ಲ. ಅಲ್ಲ ಲಾಸ್ಟ್ ನಾನು PLI ಸ್ಕೀಮು ಫೇಲ್ ಆಯ್ತು ಅಂದ್ರೆ ಇಟ್ಸ್ ಎ ಫೇಲ್ಡ್ ಮಾಡಲ್. ಈ ದೇಶವನ್ನ ಸಮರ್ಥವಾಗಿ ನಡೆಸುವಂತ ಯೋಗ್ಯತೆ ನರೇಂದ್ರ ಮೋದಿ ಅವ್ರಿಗಿಲ್ಲ. ದಯವಿಟ್ಟು ದೇಶ ಬಿಟ್ಟು ದಯವಿಟ್ಟು ಅಧಿಕಾರದಲ್ಲಿ ಟೈಮ್ ಇಲ್ಲ. ನೋಡಿ PV ನರಸಿಂಹರಾವ್ ಅವ್ರದ್ದು ಹೇಳಿದ್ರು ಮಹಾನ್ ಆರ್ಥಿಕ ತಜ್ಞರು ಅಂತ ಹೇಳಿ. ಅವತ್ತು 64 ಟನ್ ಚಿನ್ನವನ್ನ ಯಾಕೆ ಹಡ ಇಟ್ರು ಅಂತಕ್ಕಂಥದ್ದನ್ನು ಅದನ್ನ ಜನ ಗೊತ್ತಿದೆ, ಜನಗಳು ತಿಳ್ಕೊಂಡಿದ್ದಾರೆ. ಅದಾದ್ಮೇಲೆ ಮೇಕ್ ಇನ್ ಇಂಡಿಯಾ ಮಾತಾಡಿದ್ರು. ಇವತ್ತು ಯಾವುದೇ ಮೊಬೈಲ್ ಇಡೀ ದೇಶದಲ್ಲಿ ಮೊಬೈಲ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ದೇಶದಲ್ಲೇ ತಯಾರು ಮಾಡಬೇಕು ಅಂತಕ್ಕಂಥ ಎಲ್ಲ ಮೇಕ್ ಇನ್ ಇಂಡಿಯಾ ಇದೆ. ಮೇಕ್ ಇನ್ ಚೈನಾ, ಮೇಕ್ ಇನ್ ಹಾಂಗ್ಕಾಂಗ್, ಮೇಕ್ ಇನ್ ಅಮೆರಿಕಾ ಅಂತ ಯಾವುದು ಬರ್ತಾ ಇಲ್ಲ. ಮತ್ತೆ ಇನ್ನೊಂದು ಹೇಳ್ತಾ ಇದ್ರು ಕಚ್ಚಾ ತೈಲದ ವಿಚಾರವಾಗೂ ರುದ್ರಮೂರ್ತಿ ಸರ್ ಕ್ಲಿಯರ್ ಆಗಿ ಹೇಳಿದ್ರು. ಸೊ ನೋಡಿ, ಕಚ್ಚಾ ತೈಲ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಬರ್ತಾ ಇರ್ತಕ್ಕಂಥದ್ದು ನಾವು 85% ನಾವು ಡಿಪೆಂಡ್ ಆಗಿದ್ದೀವಿ, ಬೇರೆ ದೇಶದ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಇವತ್ತಿನ ಸಮಸ್ಯೆಗೆ ಜನಗಳು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಬೇಕು. ಇವತ್ತಿನ ಸಮಸ್ಯೆ ಇದು ಭಾರತ ಸಮಸ್ಯೆ ಅಲ್ಲ, ಅಂತಾರಾಷ್ಟ್ರೀಯ ಸಮಸ್ಯೆ. ಸೊ ಸರಿ ಆಗ್ಬೋದು. ಈಗ ಇದನ್ನ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು ಇರಾನ್ ಮತ್ತೆ ಇಸ್ರೇಲ್ ಮತ್ತೆ ಅಮೆರಿಕ ಯುದ್ಧದ ವಿಚಾರ. ಸೊ ಈ ಒಂದು ಸಮಸ್ಯೆ ಬಗೆಹರಿದ ತಕ್ಷಣ ಎಲ್ಲ ದೇಶದ ಎಲ್ಲ ಸಮಸ್ಯೆಗಳು ಬಗೆಹರಿತವೆ. ಆದ್ರಿಂದ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ಟೈಮ್ ಇಲ್ಲ. ಲಾಸ್ಟ್ ಕಮೆಂಟ್ ಸರ್, ಲಾಸ್ಟ್ ಕಮೆಂಟ್. ಟೈಮ್ ಇಲ್ಲ, ಒಂದೇ ನಿಮಿಷ ಇರೋದು, ಟೈಮ್ ಇಲ್ಲ. ಲಾಸ್ಟ್ ಕಮೆಂಟ್. ರಘು ದೊಡ್ಡೇರಿ ಅವರೇ, ದಿಲೀಪ್ ಮುಗೀತು, ದಿಲೀಪ್ ಮುಗೀತು. 27 ರೂಪಾಯಿ ಒಂದು ಲೀಟರ್ಗೆ ದಯಮಾಡಿ ಒಂದು 5 ರೂಪಾಯಿ ಕಡಿಮೆ ಮಾಡಿ. ದಯಮಾಡಿ 1 ಲೀಟರ್ ಪೆಟ್ರೋಲ್ಗೆ 27 ರೂಪಾಯಿ, 1 ಲೀಟರ್ ಪೆಟ್ರೋಲ್ಗೆ ರಘು ದೊಡ್ಡೇರಿ ಅವರೇ ಬೇಡ. ಲಾಸ್ಟ್ ಕಮೆಂಟ್. ಚಾರ್ಜ್ ಮಾಡಿ ಜನರ ಲೂಟಿ ಮಾಡ್ತಾ ಇದ್ದೀರಾ. ನಟರಾಜ್ ಶರ್ಮಾ ಅವರೇ ಲಾಸ್ಟ್ ಕಮೆಂಟ್. ರಘು ದೊಡ್ಡೇರಿ ಅವರೇ ಬೇಡ. ದೇಶದ ಜನರು ನಲುಗಿದ್ದಾರೆ. ಇಬ್ಬರಿಗೂ ಹೇಳಲಿಕ್ಕೆ ಬಯಸ್ತೀನಿ ನೋಡಿ. ಅವ್ರು ಹೇಳ್ತಾರೆ ಮೇಕ್ ಇನ್ ಇಂಡಿಯಾ ಮೊಬೈಲ್ ಅಂತ. ಇದಕ್ಕೆ ಬರ್ತಾ ಇರ್ತಕ್ಕಂಥ ಬ್ಯಾಟ್ರಿ ಎಲ್ಲಿಂದ? 100% ಇಂಪೋರ್ಟ್. ಬ್ಯಾಟ್ರಿ ಎಲ್ಲಿಂದ ಸರ್? 100% ಇಂಪೋರ್ಟ್. ಯಾವ್ದು ನೋಡಿ, ಯಾವ್ದು ಇಂಡಿಯಾದಲ್ಲಿ ಮೇಕ್ ಇನ್ ಇಂಡಿಯಾ ಇಲ್ಲ. ನಿಮ್ಮ ಎರಡೂ ಪಕ್ಷದಲ್ಲಿರ್ತಕ್ಕಂಥ ಯಾವತ್ತಾದ್ರೂ ನ್ಯಾಯಯುತವಾಗಿ ಸಾರ್ವಜನಿಕರಿಗೆ ಏನ್ ಬೇಕು ಅಂತ ಡಿಸ್ಕಷನ್ ಮಾಡಿದೀರಾ? 4 ಲಕ್ಷ ರೂಪಾಯಿ ನಿಮ್ ಸಂಬಳ ಏರಿಸ್ಕೊಂಡ್ರೆ ಕೊಡ್ರೆ 50% ವಾಪಸ್. ದಯವಿಟ್ಟು ನಟರಾಜ್ ಶರ್ಮಾ ಅವರೇ ಹೇಳ್ತೀನಿ, ನಾಚಿಕೆ ಇದ್ರೆ ನಿಮ್ಮ ಸಂಬಳ ಮಾಡ್ಕೊಂಡಲ್ಲ 50% ಗ್ಯಾರಂಟಿ ಅನುಷ್ಠಾನಕ್ಕೆ ಒಬ್ಬೊಬ್ರಿಗೆ 5 ಲಕ್ಷ ಕೊಡ್ತಾ ಇದ್ದಾರಲ್ಲ. ಪ್ಲೀಸ್ ಪ್ಲೀಸ್ ರಘು ದೊಡ್ಡೇರಿ ಅವರೇ ಲಾಸ್ಟ್ ಕಮೆಂಟ್. ಗ್ಯಾರಂಟಿ ಅನುಷ್ಠಾನ ಮಾಡ್ಲಿಕ್ಕೆ ಗ್ಯಾರಂಟಿ ಅನುಷ್ಠಾನ ಅಧ್ಯಕ್ಷರು 5 ಲಕ್ಷ ಬಿಡಿ. ರಘು ದೊಡ್ಡೇರಿ ಅವರೇ ಲಾಸ್ಟ್ ಕಮೆಂಟ್. ಯಸ್ ಓಕೆ, ಜನರನ್ನ ಸೇವ್. ಥ್ಯಾಂಕ್ ಯು ಸೋ ಮಚ್ ಸರ್, ಟೈಮ್ ಸಿಗ್ಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಎಸ್ ವೀಕ್ಷಕರೇ, ಬೆಕ್ಕು ಯಾವಾಗ್ಲೂ ಹೇಳ್ತೀನಿ, ಬಿಳಿದಾಗಿರ್ಲಿ ಬಿಳಿದಾಗಿರ್ಲಿ, ಬೆಕ್ಕಿನ ಬಣ್ಣ ಮುಖ್ಯ ಅಲ್ಲ. ಬೆಕ್ಕು ಇಲಿ ಹಿಡಿಬೇಕಷ್ಟೇ ನಮಗೆ. ನೀವು ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಕಿತ್ತಾಡೋದನ್ನ ನಿಲ್ಲಿಸ್ಬಿಟ್ಟು ದೇಶಕ್ಕೆ ಏನ್ ಒಳ್ಳೇದು ಬೇಕು, ದೇಶದ ಜನರಿಗೆ ಏನ್ ಒಳ್ಳೇದು ಬೇಕು ಅದನ್ನ ಮಾಡಿ ಅಂತ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು, ನಿಮ್ಗೆ ಜಾಸ್ತಿ ಮಾತಾಡೋಕೆ ಅವಕಾಶ ಸಿಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಂದಂತೂ ಸ್ಪಷ್ಟ ಈ ಡಿಸ್ಕಷನ್ ಇಂದ ಅರ್ಥ ಆಗಿದ್ದು, ದುಬಾರಿ ದುನಿಯಾಕ್ಕೆ ನಾವು ಅಡ್ಜಸ್ಟ್ ಆಗಲೇಬೇಕು. ಈ ಹಣದುಬ್ಬರ ಯಾವಾಗ ಕಡಿಮೆ ಆಗುತ್ತೆ ಅಂತ ಕಾದ್ ನೋಡೋಣ.